ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಪ್ರತಿಭಾನಾದ ಪ್ರೋಗ್ರಾಮ್ನ ಇಂದಿನ ದಿನ ಆಗಿದೆ. ರಿಹರ್ಸಲ್ಗೆ ಅಂತ ಬಂದಿದ್ದೀವಿ. ಸದ್ಯಕ್ಕೆ ಎಷ್ಟು ಜನ ಬಂದು ನಾವೆಲ್ಲ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀವಿ. ಪ್ರಾಕ್ಟೀಸ್ ಎಲ್ಲ ಹೆಂಗೆ ನಡೆಯುತ್ತೆ ನೋಡ್ಕೊ ಬನ್ನಿ. ಮೈಕ್ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ಪ್ರಾಕ್ಟೀಸ್ ಆಗಲಿ ಅಂದ್ಬಿಟ್ಟು ನಾನು ಕೈ ಆ ಥರ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನಾವು ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಅಂತ. ಚಂದಿರ ತಂದ ಹುಣ್ಣಿಮೆ ರಾತ್ರಿ ಸಾಂಗ್ ಹಾಡಿಕೊಂಡು ಕೆಲವೊಂದು ಸ್ಟೆಪ್ಸ್ ಹಾಕೋಣ ಹಾಗೇನೆ ಅಂತ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಆವತ್ತಿನ ಬೆಳಗ್ಗೆ ಪ್ರೋಗ್ರಾಮ್ಗೆ ನಾನು 3 ಗಂಟೆಗೆ ಬಂದೆ. ಇದು ಇದ್ದಿದ್ದು 4:15 ಗಂಟೆಯಿಂದ ಇದ್ದಿದ್ದು ಪ್ರೋಗ್ರಾಮು. ನಾನು 3 ಗಂಟೆ ಹತ್ತತ್ರ ಬಂದೆ. 3 ಗಂಟೆಗೆ ಬಂದು ರೆಡಿ ಆಗ್ತಾಯಿದ್ದೀನಿ. ನನ್ನ ಫಸ್ಟ್ ಸಾಂಗ್ ಇದ್ದಿದ್ದು ಕೂಗೋ ಕೋಳಿಗೆ ಸಾಂಗ್. ನನ್ನನ್ನು ರೆಡಿ ಮಾಡ್ತಾಯಿದ್ದಿದ್ದು ನನ್ನ ಫ್ರೆಂಡ್ ಕವಿತಾ ಅಂತ. ನನಗೆ ಅಲ್ಲೇ ಪರಿಚಯ ಆಗಿದ್ದು. ಅಲ್ಲಿಂದ ಸಿಕ್ಕಾಪಟ್ಟೆ ಪರಿಚಯ ಆಗ್ಬಿಟ್ಟು ಇವರು. ಅವ್ರ ಮಗಳು ಪ್ರೇಕ್ಷಾ ಅಂತ ಆ್ಯಂಕರಿಂಗ್ ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆಯವರು. ಇವಳು ನನ್ನ ಫ್ರೆಂಡ್ ಶಿವರಂಜಿನಿ. ನೀವು ಮುಂಚಿನ ವಿಡಿಯೋಗಳಲ್ಲಿ ನೋಡಿರ್ಬೋದು. ಅವಳು ಸಹ ಹಾಗೆಯೇ ರೆಡಿ ಆಗ್ತಾ ಇದ್ದಾಳೆ. ನನ್ನ ಮಗಳು ನೋಡಿ ಫುಲ್ಲು ನಂದು ವಿಡಿಯೋ ಮಾಡ್ತಾಯಿದ್ದಾಳೆ ಎಲ್ಲ ಆ್ಯಂಗಲಿಂದ. ಅದಾದಮೇಲೆ ನೆಕ್ಸ್ಟ್ ಸಮೀರ್ ಅವ್ರದ್ದು ಬೇಗನೆ ಬಂತು. ಅವ್ರದ್ದು ಸಾಂಗು ಹತ್ತತ್ರ 5:05ವರೆಗೆಲ್ಲ ಅವ್ರದ್ದು ಸೋಲೋ ಸಾಂಗ್ ಬಂತು. ನೆಕ್ಸ್ಟ್ ಅದಾದಮೇಲೆ ಅವರಿಬ್ಬರು ಡುಯೆಟ್ ಆಡ್ತಾಯಿದ್ದಾರೆ. ನನಗಂತೂ ನೋಡಿ ಫುಲ್ಲು ಖುಷಿ ಆಗೋಯ್ತು. ನೆಕ್ಸ್ಟ್ ನಂದೇ ಇದ್ದಿದ್ದು ಕೂಗೋ ಕೋಳಿಗೆ ಸಾಂಗು. ಪ್ರತಿಭಾನಾದ ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಿತ್ತು. ಇದನ್ನು ನಡೆಸ್ಕೊಟ್ಟವರು ಸಂತೋಷ್ ಕೋರಿ ಅಂತ. ತುಂಬ ಚೆನ್ನಾಗಿ ನಡೆಸ್ಕೊಟ್ರು, ತುಂಬ ಚೆನ್ನಾಗಾಯಿತು. ಎಲ್ಲ ಗಾಯಕರು ತುಂಬ ಚೆನ್ನಾಗಿ ಹಾಡಿದ್ರು. ನನ್ನ ಮಗಳು ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ದಾಳೆ. ಎಲ್ಲರೂ ಎಂಜಾಯ್ ಮಾಡಿದ್ವಿ ಹೇಳಬೇಕು ಅಂದರೆ. ಎಲ್ಲ ಸಾಂಗಿಗೂ ಡ್ಯಾನ್ಸ್ ಮಾಡಿಕೊಂಡು ಕುಣ್ಕೊಂಡು ತುಂಬ ಚೆನ್ನಾಗಿತ್ತು. ಹಾಗೆಯೇ ನೋಡಿ ಎಲ್ಲರೂ ಅಷ್ಟೇ ಆಡಿಯನ್ಸು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ನನ್ನ ಮಗಳು ಅಷ್ಟೇ ಎಲ್ಲನೂ ಪರಿಚಯ ಮಾಡಿಕೊಂಡು ಎಲ್ಲ ಜೊತೆ ಕ್ಲೋಸ್ ಆದಳು. ನನಗೂ ತುಂಬ ಜನ ಫ್ರೆಂಡ್ಸ್ ಆದರು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ಇಲ್ಲಿ ನೋಡಿ ಫ್ರೆಂಡ್ ಮಾಡಿಕೊಂಡು ಅವ್ರ ತೊಡೆ ಮೇಲೆ ಕೂತ್ಕೊಂಡಿದ್ದಾಳೆ. ನೆಕ್ಸ್ಟು ಗ್ರೂಪ್ ಸಾಂಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.